ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇನೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಮಾಡಿರ್ತಕ್ಕಂಥ ಉದ್ದೇಶ 18ನೇ ತಾರೀಕು ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಏನು ವಿಷಯ ಅಂದರೆ, ಸಂಸತ್ನಲ್ಲಿ ಅಂಬೇಡ್ಕರ್ ಬಗ್ಗೆ ಚರ್ಚೆ ಮಾಡುವಾಗ ಅಂಬೇಡ್ಕರ್ 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 ಯಾರು ಅಂಬೇಡ್ಕರ್ ಅಂತ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿರ್ತಕ್ಕಂಥದ್ದೇ ಇವತ್ತು ಅವರು ಗೊತ್ತಿರೋ ವಿಷಯಕ್ಕೇನೆ ಅವ್ರಿಗೆ ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ಅವರ ಸಂವಿಧಾನ ಪೀಠಕ್ಕೆ ಮೇಲೆ ಪ್ರಮಾಣ ಮಾಡಿ ಇವತ್ತು ಗೃಹ ಮಂತ್ರಿಗಳಾಗಿದ್ದಾರೆ. ಅವೊಬ್ಬ ದಡ್ಡ ಮಾತಾಡ್ತಾನೆ, ಯಾರು ಅಂಬೇಡ್ಕರ್ ಇವರು ಮಾತು ಹೇಳೋ ಬದಲು ದೇವ್ರ ನಾಮ ಜಪಿಸಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ. ಯಾರಾದರೂ ಸ್ವರ್ಗಕ್ಕೆ ಹೋಗಂಗಿದ್ರೆ ಗೃಹ ಮಂತ್ರಿಗಳು ಎಲ್ಲ ಪ್ರತಿನಿಧಿಗಳಿಗೆ ಎಲ್ಲ ಪ್ರಜೆಗಳು ಒಂದು ಲೆಟ್ರ್ ಹಾಕಲಿ, ನೇರವಾಗಿ ಸ್ವರ್ಗಕ್ಕೆ ಹೋಗ್ತಕ್ಕಂಥ ಮಾತಾಡೋರು ಹೇಳ್ತಾ ಇದ್ದಾರಲ್ಲ, ಇದೇನಾದ್ರು ಕಾನೂನಲ್ಲಿ ಇದ್ದರೆ ಸ್ವರ್ಗಕ್ಕೆ ಹೋಗೋದಕ್ಕೆ ಅದೊಂದು ಲೆಟ್ರ್ ಹಾಕಲಿ, ಅದ್ರ ಮುಖಾಂತರ ಸ್ವರ್ಗಕ್ಕೆ ಹೋಗಲಿ. ಫಸ್ಟು ಏನು ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಸ್ವರ್ಗಕ್ಕೆ ಹೋಗಿ ಬರಲಿ, ಆಮೇಲೆ ಮಿಕ್ತಕ್ಕಂಥ ಅಮಾಯಕರಿಗೆ ಏನು ಈ ಜಪಿಸ್ತಾ ಇದ್ದಾರೆ ಆ ಜಪವನ್ನು ಅವರು ಅನುಭವಿಸ್ಕೊಂಡು ಬಂದರೆ ಇಲ್ಲಿದ್ದರೆ ಅವ್ರಿಗೆ ಹೇಳ್ತಕ್ಕಂಥ ವಿಷಯ ಚೆನ್ನಾಗಿರ್ತದೆ ಅಂತ ನಾನು ಸಂದರ್ಭ ಕೇಳಪಡ್ತೀನಿ. ಇವತ್ತು ಅಮಿತ್ ಶಾ ಅವರು ಹೇಳ್ತಾರೆ, ಅವರಿಗೆ ಬಂದಿರತಕ್ಕಂಥ ಕಾನೂನು ಅಡಿಯಲ್ಲಿ ಇವತ್ತು ಪರಿಪಾಲನೆ ಮಾಡ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ವಿಚಾರದಲ್ಲಿ ಕ್ರಿಮಿನಲ್ ಕೇಸ್ಗಳು, ಗಾಂಜಾ ಕೇಸ್ಗಳು ಸಿಕ್ಕಾಕ್ಕೊಂಡು ಅವರನ್ನು ಸರ್ಕಾರ ವಜಾ ಮಾಡಿರ್ತದೆ, ಗಡೀಪಾರು ಮಾಡಿಸ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವರ ಕೇಸ್ಗಳನ್ನು ಖುಲಾಸೆ ಮಾಡಿಕೊಂಡು ಇವತ್ತು ಮತ್ತೆ ಬಂದು ರಾಜಭಾರ ಮಾಡಿ ಯಾರು ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥ ಮಾತು ಅಮಿತ್ ಶಾ ಅವರ ಬಾಯಲ್ಲಿ ಬರ್ತಾ ಇದೆ. ಇವತ್ತು ನಮಗೆಲ್ಲ ಡೌಟ್ ಬರ್ತಾ ಇದೆ. ಯಾಕೆ ಡೌಟ್ ಬರ್ತಾ ಇದೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಅಡಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲೇ ಅವತ್ತು ಗಡೀಪಾರಾಗಿದ್ದು ಕೇಸ್ಗಳು ಹಾಕ್ಸ್ಕೊಂಡಿರೋದು. ಈ ಅಂಬೇಡ್ಕರು ಕೊಟ್ಟಿದ್ರಲ್ಲ ಅವಮಾನ ನನಗೆ ಕಾನೂನಾತ್ಮಕವಾಗಿ, ಆ ಕಾನೂನಾತ್ಮಕ ನಾನು ಕೇಸ್ಗೆ ಹೋಗಿದ್ನಲ್ಲ, ನಾನು ಜೈಲಿಗೆ ಹೋಗಿದ್ನಲ್ಲ, ನಾನು ಗಡೀಪಾರಾಗಿದ್ನಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಹೊಟ್ಟೆ ಕಿಚ್ಚು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಇನ್ನೂ ಏನಾದರೂ ಮರುಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಿಕೊಂಡು ಇಡೀ ದೇಶದಂಥ ಒಂದು ಬೆಂಕಿ ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಮಿತ್ ಶಾ ಅವರು. ಅವರನ್ನು ಕೂಡಲೇ ಬಂಧಿಸಿ ಸಚಿವ ಸಂಪುಟದಿಂದ ವಜಾ ಮಾಡಬೇಕಂತೇಳಿ ನಾವು ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸರ್.